ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಲ್ಲಿಗೆ ಕಿಚನ್. ಇವತ್ತು ನಾವು ಗೋಂಗೂರ ಚಿಕನ್ ಮಾಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ರೆಡಿ ಇದೆ. ಅದಕ್ಕಿಂತ ಮೊದಲು ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಚಮಚ ಖಾರದ ಪುಡಿ ಹಾಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಒಂದು ಕಾಲು ಗಂಟೆ ಎತ್ತಿ ಫ್ರಿಡ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಾಂಸ ಅದಕ್ಕೆ ಖಾರ, ಉಪ್ಪು, ಅರಿಶಿನ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಥರ 10 ನಿಮಿಷ ಆಗಿದೆ ಮ್ಯಾರಿನೇಟ್ ಇಟ್ಟು. ಈಗ ಬನ್ನಿ ಸ್ಟವ್ ಹಚ್ಕೊಂಡು ಈಗ ಒಂದು ಕಡಾಯಿ ಇಟ್ಕೊಬೋಣ. ಸ್ನೇಹಿತರೆ, ಈಗ ಬಿಸಿತ್ತಾಗಿದೆ ಕಡಾಯಿಗೆ. ಈಗ ಎಣ್ಣೆ ಹಾಕೊಳ್ಳೋಣ ಬನ್ನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಜಾಸ್ತಿ ಹಾಕೋಬಿಡಿ ಚಿಕನ್. ಬನ್ನಿ ಸ್ನೇಹಿತರೆ, ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಒಂದು ಏಲಕ್ಕಿ, ಕಾರ್ಡಮಮ್ಸ್ ಅಂತೀವಲ್ಲ ಅದು, ಸ್ವಲ್ಪ ಸೋಂಪು, ಸ್ನೇಹಿತರೆ ಈಗ ರುಬ್ಬಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕೋಣ. ಯಾಕೆಂದರೆ ಅದನ್ನು ಈ ಟೈಮಲ್ಲಿ ಹಾಕಿದ್ರೆ ಅದಕ್ಕೆ ಒಳ್ಳೆಯದು, ಹಸಿ ಇರ್ತದೆ. ಸ್ಮೆಲ್ ಹೋಗಿದೆ, ಚೆನ್ನಾಗಿ ಬಾಡಿಸ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡೋಣ. ಇದ್ರದ್ದು ಸ್ವಲ್ಪ ಹಸಿ ವಾಸನೆಗೆ ಹೋಗಬೇಕು. ಈರುಳ್ಳಿ ಫ್ರೈ ಆಗಿದೆ. ಬನ್ನಿ, ಈಗ ಈರುಳ್ಳಿ ಫ್ರೈ ಆಗಿದೆ, ಚೆನ್ನಾಗಿ ಉಳಿಸ್ಕೊಳ್ಳೋಣ. ಆಗಲೇ ಕರಿಬೇವು ಹಾಕ್ಬೋದಿತ್ತು, ಬಟ್ ಇದೆಲ್ಲ ಫ್ರೈ ಆಗೋದಕ್ಕೆ ಅದೆಲ್ಲ ಒಂಥರ ಸೀದು ಹೋಗಿರೋ ಥರ ಬರುತ್ತೆ. ಅದರಿಂದ ಇದು ಈಗ ಹಾಕ್ತಾ ಇರೋದು. ಈಗ ಒಣಮೆಣ್ಸಿನ್ಕಾಯಿ ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಕಾದಿರೋ ಇದೆ ಸಾಕು, ಅದಕ್ಕೋಸ್ಕರ ಹಾಕೊಳ್ಳೋದಷ್ಟೇ. ಬನ್ನಿ ಈಗೆಲ್ಲ ಇದು ತುಂಬ ರೋಸ್ಟ್ ಆಗಿದೆ. ಈಗ ಫೈನಲ್ ಟಚ್ ಒಂದು ಕಪ್ ಟೊಮೊಟೊ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಉರಿ ಜಾಸ್ತಿ ಮೀಡಿಯಮಲ್ಲಿ ಇಟ್ಕೊಳ್ಳೋಣ, ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ಹಾಕೊಂಡಾಗ ಸ್ವಲ್ಪ ಪದಾರ್ಥಗಳು ಅಚ್ಚುಕಟ್ಟಾಗಿ ಬೇಯ್ತವೆ, ಆಮೇಲೆ ಸ್ವಲ್ಪ ರುಚಿ ಚೆನ್ನಾಗಿರ್ತದೆ ಈಗಲೇ ಹಾಕಿದ್ರೆ. ಬನ್ನಿ, ಇದಕ್ಕೆ 1 ಸ್ಪೂನು ಖಾರದ ಪುಡಿ ಹಾಕೊಳ್ಳೋಣ, 1 ಸ್ಪೂನು ಧನಿಯಾ ಪುಡಿ ಹಾಕೊಳ್ಳೋಣ. ಆಲ್ರೆಡಿ ಅದು ಖಾರದ ಪುಡಿ ಹಾಕಿದ್ದೀವಿ, ಅದು ಖಾರ ನೋಡ್ಕೊಂಡು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮೀಡಿಯಮ್ ಉರಿಲಿ ಇಟ್ಕೊಂಡು ಬೇಯಿಸೋಣ. ಅರ್ಧ ಸ್ಪೂನು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೊಳ್ಳೋಣ. ಇದ್ರ ಸ್ವಲ್ಪ ಖಾರ ಚೆನ್ನಾಗಿರುತ್ತೆ. ಈಗ ಚಿಕನ್ ಹಾಕೋಣ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಬೇಯಿಲ್ಲ ಹಾಗೆ ಚಿಕನ್ ಜೊತೆ. ಈಗ ಇದಕ್ಕೆ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಬೇಯಿಸೋಣ. ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಮಾಡಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿ ಬರೋವರೆಗೂ ಹಾಗೆ 10-15 ನಿಮಿಷ ಚಿಕನ್ ಚೆನ್ನಾಗಿ ಬೆಂದು ಈಗ ಫೈನಲ್ ಟಚ್ಗೆ ಬಂದಿದೆ. ಈಗ ಚಿಕನ್ ಬೆಂದಿದೆ. ಈಗ ಅದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಮೇಲೆ ಉದಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟು ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಗೋಂಗೂರ ಚಿಕನ್ ರೆಡಿ ಇದೆ ನೋಡಿ, ಹೇಗೆ ಬಂದಿದೆ, ಚೆನ್ನಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹೊಗೆ ನೋಡಿ ಯಾವ ಥರ ಬರ್ತಾಯಿದೆ, ಘಮ ಪರಿಮಳ, ಆ ಸುವಾಸನೆ ತುಂಬ ಚೆನ್ನಾಗಿದೆ. ಇದಕ್ಕೆ ಗೀ ರೈಸ್ ಮಾಡಿಕೊಂಡು ಅಥವಾ ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹೊಗೆ ನೋಡಿ ಹೆಂಗೆ ಬರ್ತಾಯಿದೆ, ಹಾಗೆ ನನ್ನ ಮೂಗಿ ಪರಿಮಳ ಅಂತೂ ಬಡಿತಾ ಇದೆ. ಗೋಂಗೂರ ಚಿಕನ್ ಸೂಪರಾಗಿ ಕಾಣ್ತಾ ಇದೆ. ಬನ್ನಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮಲ್ಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.